ಹಾಯ್ ಗಾಯ್ಸ್, ಈ ಡ್ರಾಮಾದ ನೆಕ್ಸ್ಟ್ ಎಪಿಸೋಡ್ ನೋಡೋಣ. ಇಲ್ಲಿ ಮನೇಲಿ ನಮ್ಮ ಜಿನ್ ಬೇಡದೇ ಇರೋ ಕೆಲಸ ಮಾಡ್ತಾ ಇದ್ದಾನೆ. ಆಮೇಲೆ ಕೂತ್ಕೊಂಡು ಶ್ರೀ ಹತ್ರ ಮಾತಾಡ್ತಾ ಇದ್ದಾನೆ. ಎಲ್ಲಾದರೂ ಹೊರಗಡೆ ಹೋಗಬೇಕು ಅಥವಾ ಏನಾದರೂ ಥಿಂಗ್ಸ್ ತಗೋಬೇಕು ಅಂದರೂ ಧಾರಾಳವಾಗಿ ಮಾಡ್ಬೋದು. ನಾನು ATM ಕಾರ್ಡ್ ನಿನಗೆ ಕೊಡ್ತೀನಿ, ನೀನೇ ಯೂಸ್ ಮಾಡ್ಕೊ ಅಂತ ಪಾಸ್ವರ್ಡ್ನು ಹೇಳ್ತಾನೆ. ಜಿನ್ ಹೇಳಿದ ಕೇಳಿ ಶಿಯಾ ಚಾಯುನ್ ಆಫೀಸಲ್ಲೇ ಜಾಯ್ನ್ ಆಗ್ತಾರೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ದೊಡ್ಡ ಈವೆಂಟ್ ನಡೆಯುತ್ತೆ ಅಂತ. ಆ ಈವೆಂಟ್ಗೆ ಹೋಗೋಕ್ಕೆ ಆಗುತ್ತಾ ಅಂತ ತುಂಬ ದಿನ ಶಿಯಾ ಆಸೆ ಪಟ್ಟಿರ್ತಾಳೆ. ಆ ಶೋನ ಇನ್ಚಾರ್ಜ್ ಚಾಯುನ್ ಫ್ರೆಂಡೇ. ಚಾಯುನ್ ಶಿಯಾನ ನೋಡಿದೆ ಒಂಥರ ನೋಡೋದು ನೋಡಿ ಆ ಇನ್ಚಾರ್ಜ್ಗೆ ಗೊತ್ತಾಗುತ್ತೆ. ನೀವಿಬ್ಬರು ಇದಕ್ಕೆ ಮುಂಚೆ ಮೀಟ್ ಮಾಡಿದ್ದೀರಾ, ಅದಕ್ಕೆ ಯಾಕೆ ಶಾಕಾಗಿ ನೋಡ್ತಾ ಇದ್ದೀರಾ? ಇನ್ಚಾರ್ಜ್ ಹಾಕಿ ಕೇಳಿದೆ. ಚಾಯುನ್ನು ಸಂಭಾಳಿಸ್ತಾನೆ. ಇಲ್ಲ ಇವಳು ಯಾರು ಅಂತಲೇ ಗೊತ್ತಿಲ್ಲ, ಇದಕ್ಕೆ ಮುಂಚೆ ನಾವು ಮೀಟ್ ಮಾಡಿದ್ದೇ ಇಲ್ಲ. ಇವ್ರನ್ನ ನೋಡುವಾಗ ನನ್ನ ಫ್ರೆಂಡ್ ವೈಫ್ ಥರ ಕಾಣಿಸಿದ್ರು, ಅದಕ್ಕೆ ನೋಡ್ತಾ ಇದ್ದೆ ಅಂತ ಹೇಳ್ತಾನೆ. ಈ ಶಿಯಾನು ಏನು ಹೇಳಿದೆ ಸೈಲೆಂಟಾಗಿ ನಿಂತಿರ್ತಾರೆ. ಯಾಕೆ ಅಂದರೆ ಇವರೇ ಜಿನ್ನ ಮ್ಯಾರೇಜ್ ಮಾಡಿದ್ದಾರೆ ಅನ್ನೋ ವಿಷಯ ಒಬ್ರಿಗೆ ಗೊತ್ತಾದರೂ ಆಫೀಸಲ್ಲಿರೋ ಎಲ್ರಿಗೂ ಗೊತ್ತಾಗುತ್ತೆ. ಆಮೇಲೆ ಇವರಿಗೆ ಪ್ರಾಬ್ಲಮ್ಮು. ಸೊ ಅದಕ್ಕೆ ಇವರು ಏನು ಮಾತಾಡದೇ ಇರ್ತಾರೆ. ಬ್ರೇಕ್ ಟೈಮಲ್ಲಿ ಶಿಯಾ ನಡ್ಕೊಂಡು ಹೋಗುವಾಗ ಚಾಯುನ್ ಬಂದು ಇವಳಿಗೆ ಜೋರು ಮಾಡೋ ರೀತಿ ಮಾತಾಡ್ತಾ ಇದ್ದಾನೆ. ಹೇಗೋ ಪ್ಲಾನ್ ಮಾಡಿ ಜಿನ್ನ ಯಾಮಾರಿಸಿ ಮ್ಯಾರೇಜ್ ಮಾಡಿಕೊಂಡೆ. ಅವನ ಹತ್ರ ಸುಳ್ಳು ಹೇಳಿದೆ. ಇಲ್ಲಿ ನಡೆಯೋ ಸ್ಪೆಷಲ್ ಈವೆಂಟ್ಗೆ ಹೋಗಬೇಕು ಅಂತ ತಾನೇ ಆಸೆ. ಆದರೆ ಜಿನ್ನ ಮ್ಯಾರೇಜ್ ಮಾಡಿಕೊಂಡ್ರು ನಿನ್ನಿಂದ ಈ ಈವೆಂಟ್ಗೆ ಹೋಗೋಕ್ಕಾಗ್ತಿಲ್ಲ. ಅದನ್ನ ನೆನೆಸ್ಕೊಂಡ್ರೆ ತುಂಬ ಕಷ್ಟ ಆಗ್ತಿದೆ. ಯಾರಿಗಾದ್ರೂ ಈ ವಿಷಯ ಗೊತ್ತಾದರೆ ನಿನ್ನೆ ಫಸ್ಟ್ ಕಳಿಸ್ತಾರೆ. ಆದರೆ ನೀನು ನೋಡ್ತಾನೆ ಇರು, ನೀನು ಯಾವ ಥರ ಕ್ಯಾರೆಕ್ಟರ್ ಅಂತ ಕಂಡು ಹಿಡಿದು ಜಿನ್ ಹತ್ರ ಹೇಳ್ದೆ ಬಿಡಲ್ಲ. ಆ್ಯಕ್ಟಿಂಗಲ್ಲಿ ರೋಲ್ ಸಿಗಬೇಕು ಅಂತ ತಾನೇ ನೀನು ಇದೆಲ್ಲ ಮಾಡ್ತಾ ಇದೆಯಾ, ನನಗೆ ಗೊತ್ತು ಒಂಥರ ಅಂತ ದಿಮಾಕಲ್ಲಿ ಮಾತಾಡ್ತಾ ಇರ್ತಾನೆ. ಶಿಯಾ ಸಿಟ್ಟಾಗಿ ಅವ್ನ ಕಾಲನ್ನ ತುಳಿತಾಳೆ. ನಿನಗೇನು ಗೊತ್ತು, ಅವನು ಗಾಂಡಾಗಿ ಅವಳ ಫೇಸ್ ಹಿಡಿದು ಗಿಂಟುತ್ತಾ ಇದನ್ನೇ ನನಗೆಲ್ಲನೂ ಗೊತ್ತು. ನೀನು ಆ್ಯಕ್ಟಿಂಗ್ ಮಾಡೋಕ್ಕೆ ನನ್ನ ಫ್ರೆಂಡ್ನ ಯಾಮಾರಿಸಿದ್ಯಾ, ನನಗೆ ಅವನ ಬಗ್ಗೆ ಚೆನ್ನಾಗಿ ಗೊತ್ತು. ಜಿನ್ ಮ್ಯಾರೇಜ್ ಮಾಡೋ ಮೈಂಡ್ ಸೆಟ್ಟಲ್ಲೇ ಇಲ್ಲೇ ಇಲ್ಲ. ಹೀಗಿಬ್ಬರು ಒಬ್ರಿಗೊಬ್ರು ಜಗಳ ಆಡ್ತಾ ಇದ್ದಾರೆ. ಯಾರೋ ಅಲ್ಲಿ ಬರೋ ರೀತಿ ಸೌಂಡ್ ಕೇಳಿದೆ. ಇವರು ಇಷ್ಟೊತ್ತವರೆಗೂ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇದ್ದಂಗೆ ಸಂಭಾಳಿಸ್ತಾ ಇದ್ದಾರೆ. ಆಫೀಸ್ ಮುಗಿದ್ದು ಹೊರಗಡೆ ನಡ್ಕೊಂಡು ಹೋಗ್ತಿರೋ ಶಿಯಾ ಅವ್ಳ ಫ್ರೆಂಡ್ ಹತ್ರ ಮಾತಾಡ್ತಾ ಹೋಗ್ತಾ ಇದ್ದಾಳೆ. ಜಿನ್ನ ಕ್ಲೋಸ್ ಫ್ರೆಂಡ್ ಆ ಚಾಯುನ್ ಕಾಟ ತಡೆಯೋಕೆ ಆಗ್ತಿಲ್ಲ. ಅವನು ಸ್ಟಾರ್ಟಿಂಗಿಂದಲೂ ಹುಡುಗಿರ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ. ಒಂದು ವೇಳೆ ಜಿನ್ಗೂ ಮತ್ತು ಚಾಯುನ್ನು ಇಷ್ಟ ಇರಬೇಕು ಅಂತ ಇವರಿಬ್ಬರು ಮಾತಾಡ್ತಾ ಬರುವಾಗ ದಿಢೀರಂತ ಒಬ್ಬ ಕಳ್ಳ ಬಂದು ಶಿಯಾನ ಪರ್ಸ್ ತೊಗೊಂಡು ಅಲ್ಲಿಂದ ಓಡೋಗ್ತಾನೆ. ಇವ್ರು ಹೋಗಿ ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮುಖ್ಯವಾದ ಮ್ಯಾಟ್ರ್ ಏನಂದರೆ ನಮ್ಮ ಜಿನ್ ಕೊಟ್ಟ ATM ಕಾರ್ಡು ಅದು ಇವಾಗ ಆ ಪರ್ಸ್ನಲ್ಲೇ ಇದೆ. ಅವರು ಆ ಕಳ್ಳನ ಹಿಡಿಯೋಕ್ಕೆ ಎಲ್ಲ ಜಾಗದಲ್ಲೂ ಓಡಿ ಹೋಗಿ ನೋಡಿ ಲಾಸ್ಟಲ್ಲಿ ಟಯರ್ಡಾಗಿ ಒಂದು ಜಾಗದಲ್ಲಿ ಕೂತ್ಕೊತಾರೆ. ಏನಾಯಿತು ಅಂತ ಗೊತ್ತಿಲ್ಲ. ಆ ಕಳ್ಳನೇ ರಿಟರ್ನ್ ಬಂದು ಅವ್ನು ತಗೊಂಡು ಹೋಗಿದ್ನಲ್ಲ ಆ ಪರ್ಸ್ನ ಅದನ್ನ ತೊಗೊಂಬಂದು ಶಿಯಾ ಹತ್ರನೇ ಕೊಡ್ತಾನೆ. ಆ ಕಳ್ಳ ಹಿಂಗೆಲ್ಲ ಮಾಡೋದು ಶಿಯಾ ಫ್ರೆಂಡ್ಗೂ ಶಾಕ್ ಆಗುತ್ತೆ. ಹೆಂಗಿದೆಲ್ಲ, ಒಂದು ವೇಳೆ ಅವ್ನು ಬದಲಾಗಿ ಬಂದು ಕೊಟ್ಟೋದ್ನೋ ಅಂತೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಹಾಗೆಲ್ಲ ನಡೆದಿರಲ್ಲ. ಕಾರಣ ಜಿನ್ನೆ. ಅವನೇ ಶಿಯಾನ ಅವಾಗವಾಗ ವಾಚ್ ಮಾಡ್ತಾ ಇರ್ತಾನೆ. ಈ ಕಳ್ಳ ಬಂದು ಹೀಗೆ ಪ್ರಾಬ್ಲಮ್ ಮಾಡಿರೋದು ನೋಡಿ ನಮ್ಮ ಜಿನ್ ಅವನ್ನ ಎದುರಿಸಿ ಕಳಿಸಿರ್ತಾನೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ಜಿನ್ ಅವ್ರ ಅಜ್ಜಿ ಮನೆಗೆ ಬಂದಿದ್ದಾನೆ. ಅದು ಶಿಯಾನ ಕರ್ಕೊಂಡು ಹಾಸ್ಪಿಟಲಿಂದ ಅಜ್ಜಿನೂ ಬಂದಿದ್ದಾರೆ. ಇದೇ ಜಾಗದಲ್ಲೇ ಚಾಯುನ್ ಮತ್ತು ಹಾರೂನು ಇರ್ತಾರೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಾಗ ಅಜ್ಜಿ ನೋಟ್ ಮಾಡೋ ವಿಷಯ ನೋಡಿ ಅವರಿಗೆ ಡೌಟ್ ಬರಬಾರ್ದು ಅಂತ ಜಿನ್ಗೆ ಅಲ್ಲಿರೋ ಊಟ ಮಾಡಿಸ್ತಾ ಇದ್ದಾಳೆ. ಆದರೆ ಅದು ಖಾರವಾಗಿರೋ ಫುಡ್ಡು. ಜಿನ್ಗೆ ಖಾರವಾಗಿರೋ ಫುಡ್ಡು ಇಷ್ಟ ಆಗೋದಿಲ್ಲ. ಶಿಯಾ ಊಟ ಮಾಡಿಸುವಾಗ ಅವನು ಬೇಡ ಅಂದೆ ಊಟ ಮಾಡೋದೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಆವಾಗ ಹಾರೋನೇ ಅವ್ನು ನೋಡಿ, ನೀನು ಏನು ಮಾಡ್ತಾ ಇದ್ದೀಯಾ, ಜಿನ್ಗೆ ಈ ಥರ ಖಾರ ಇರೋ ಫುಡ್ ಇಷ್ಟನೇ ಆಗಲ್ಲ. ಇದನ್ನ ಕೇಳಿದೆ ಶಿಯಾನು ಏನೋ ಹೇಳಿ ಸಂಭಾಳಿಸಿ ಪಕ್ಕದಲ್ಲಿರೋ ಕ್ಯಾರೆಟ್ ತೆಗೆದು ಅವನಿಗೆ ತಿನ್ನಿಸ್ತಾ ಇದ್ದಾಳೆ. ನಮ್ಮ ಜಿನ್ಗೆ ಕ್ಯಾರೆಟ್ ತಿನ್ನೋದು ಇಷ್ಟ ಆಗಲ್ಲ. ಅವ್ನು ತಿನ್ನೋಕೆ ಆಗದೆ ಹಾಗೆ ನೋಡ್ತಾ ಇರೋ ವಿಷಯ ನೋಡಿದ್ದೆ ಚಾಯುನ್ ಶಿಯಾ ಹತ್ರ ಕೇಳ್ತಾನೆ, ನೀವಿಬ್ಬರು ಮ್ಯಾರೇಜ್ ಮಾಡ್ಕೊಂಡಿದ್ದೀರಾ ಅಲ್ವಾ, ಜಿನ್ಗೆ ಕ್ಯಾರೆಟ್ ತಿನ್ನೋದು ಇಷ್ಟ ಆಗಲ್ಲ ಅನ್ನೋ ವಿಷಯನೂ ನಿನಗೆ ಗೊತ್ತಿಲ್ವಾ ಅಂತ ಅವನು ಮಾತಾಡೋದು ಕೇಳಿಕೊಂಡು ಜಿನ್ ಲಾಸ್ಟಲ್ಲಿ ಟೆನ್ಷನ್ ಆಗಿ ನನಗಿದೆಲ್ಲ ಇಷ್ಟ ಇಲ್ಲ ಅಂತ ಯಾರು ಹೇಳಿದ್ದು, ನಾ ಅದೆಲ್ಲ ತಿಂತೀನಿ ಅಂತ ಹೀಗೆಲ್ಲ ಜಿನ್ ಮಾತಾಡೋದು ಕೇಳಿ ಅವರಿಬ್ಬರು ನೆಕ್ಸ್ಟ್ ಏನು ಮಾತಾಡೋದು ಅಂತ ಗೊತ್ತಾಗದೆ ಹಾಗೆ ಕೂತಿದ್ದಾರೆ. ಇವ್ರು 4 ಜನನೂ ಮಾತಾಡೋ ವಿಷಯ ಕೇಳಿದ ಮೇಲೆ ಅಜ್ಜಿಗೆ ಅರ್ಥ ಆಗುತ್ತೆ ಚಾಯುನ್ ಕಂಪ್ನಿಯಲ್ಲೇ ಶಿಯಾ ವರ್ಕ್ ಮಾಡ್ತಾ ಇದ್ದಾಳೆ ಅಂತ. ಈ ಹುಡುಗಿ ನಿಮ್ಮ ಆಫೀಸಲ್ಲೇ ವರ್ಕ್ ಮಾಡ್ತಾ ಇರೋದು ದೊಡ್ಡ ವಿಷಯ. ನೀನು ಅಲ್ಲೇ ಇದೆಯಾ ತಾನೇ, ಶಿಯಾಗೆ ಏನೂ ಪ್ರಾಬ್ಲಮ್ ಬರದೆ ನೋಡ್ಕೊ ಅಂದಾಗ ಇದನ್ನ ಕೇಳಿದೆ ನಮ್ಮ ಚಾಯುನ್. ನಾನೇ ಶಿಯನ್
ಪ್ರೊಟೆಕ್ಟ್ ಮಾಡಬೇಕು. ಈ ಹುಡುಗಿ ಹತ್ರ ಯಾರು ಪ್ರಾಬ್ಲಮ್ ಮಾಡ್ತಾರೆ, ಬೇರೆ ಏನೂ ಪ್ರಾಬ್ಲಮ್ ಇಲ್ಲದೆ ಇರೋದೇ ಸಾಕು. ಎಲ್ಲರೂ ಊಟ ಮುಗಿಸಿದೆ, ಜಿನ್ನ ಸಪ್ರೇಟಾಗಿ ಮೀಟ್ ಮಾಡಿ ಚಾಯುನ್ ಮಾತಾಡ್ತಾ ಇದ್ದಾನೆ. ನೀನು ಏನೋ ಕಾರಣಕ್ಕೆ ಶಿಯಾನ ಮ್ಯಾರೇಜ್ ಮಾಡ್ಕೊಂಡಿದ್ಯಾ, ನನಗೆ ಗೊತ್ತು. ಒಂದು ಫ್ರೆಂಡಾಗಿ ನಿನಗೆ ಅಡ್ವೈಸ್ ಮಾಡ್ತೀನಿ, ನಿನಗಿಷ್ಟ ಇಲ್ಲದೆ ಇರೋ ವಿಷಯನ ಬಿಟ್ಬಿಡು. ಚಾಯುನ್ ಮಾಡೋದೆಲ್ಲ ಕೇಳಿ ಜಿನ್ ಏನೂ ಹೇಳೋದು ಅಂತ ಗೊತ್ತಾಗದೆ ನಕ್ಕಿ ಸಂಭಾಳಿಸ್ತಾ ಇದ್ದಾನೆ. ನಮ್ಮಿಬ್ಬರಿಗೂ ಏನಕ್ಕೆ ಮ್ಯಾರೇಜ್ ಆಗಿದೆ ಅನ್ನೋ ವಿಷಯನ ನಿನ್ನ ಹತ್ರ ಹೀಗೆ ಹೇಳೋಕ್ಕಾಗಲ್ಲ ಅಂದ್ಕೊಂಡು ಅಲ್ಲಿಂದ ಮನೆಗೆ ಬಂದಿದ್ದೆ. 4 ಜನನೂ ಒಟ್ಟಿಗೆ ಸ್ಟೇ ಮಾಡೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆದರೆ ಇವರೆಲ್ಲ ಒಟ್ಟಿಗಿರೋದು ಜಿನ್ಗೆ ಇಷ್ಟ ಆಗಲ್ಲ. ಚಾಯುನ್ ಬಾ, ನಿನ್ನ ಹತ್ರ ಒಬ್ಬನೇ ಮಾತಾಡಬೇಕು ಅಂತ ಕರ್ಕೊಂಡು ಹೋಗಿ ಮೇಲ್ಗಡೆ ರೆಸ್ಟ್ ರೂಮಲ್ಲಿ ಮಾತಾಡ್ತಾ ಇದ್ದಾನೆ. ನೀನು ಹಾರೋನು ಇವತ್ತು ಒಟ್ಟಿಗೆ ಇಲ್ಲಿ ಸ್ಟೇ ಮಾಡೋದು ಬೇಡ, ಇವರಿಬ್ಬರು ರೆಸ್ಟ್ ರೂಮಿಗೆ ಹೋಗಿ ಮಾತಾಡೋದು ತುಂಬ ಟೈಮ್ ಆಯಿತು ಅಂತ ಶಿಯಾನು ಥಿಂಕ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಸ್ಟಾರ್ಟಿಂಗಲ್ಲಿ ಅವ್ರ ಫ್ರೆಂಡ್ ಹೇಳಿರ್ತಾಳೆ, ಜಿನ್ ಮತ್ತು ಅವ್ರ ಫ್ರೆಂಡ್ ಚಾಯುನ್ ಬೇರೆ ಹುಡುಗಿರ ಜೊತೆ ಸರಿಯಾಗಿ ಮಾತಾಡೋದಿಲ್ಲ. ಅದರಿಂದ ಶಿಯಾ ತಪ್ಪಾಗಿ ಥಿಂಕ್ ಮಾಡ್ತಾ ಇದ್ದಾಳೆ. ಆವಾಗ ಅವರಿಬ್ಬರು ಮಧ್ಯೆ ಒಳಗಡೆ ರೊಮ್ಯಾನ್ಸ್ ಸೀನ್ ಹೋಗ್ತಾ ಇದೆ. ಕಟ್ ಮಾಡಿದರೆ ಹೊರಗಡೆ ಹೋಗಿದೆ ಚಾಯುನ್ ಮತ್ತು ಆರು ಒಂದು ಜಾಗದಲ್ಲಿ ಕೂತ್ಕೊಂಡು ಡ್ರಿಂಕ್ ಮಾಡ್ತಾ ಇದ್ದಾರೆ. ಇವನು ಪರವಾಗಿಲ್ಲ, ಆದರೆ ಆರೋ ಸಖತ್ ಡ್ರಿಂಕ್ ಮಾಡ್ತಾ ಇದ್ದಾಳೆ. ಯಾಕೆ ಅಂದರೆ ಜಿನ್ ಶಿಯಾಗೆ ಕೊಡೋ ಇಂಪಾರ್ಟೆನ್ಸ್ ಇವ್ರಿಗೆ ಕೊಡ್ತಿಲ್ಲ ಅಂತ ಚೆನ್ನಾಗಿ ಕುಡಿತಾ ಇದ್ದಾಳೆ. ಇವಾಗ ರೂಮಲ್ಲಿ ಒಬ್ಬರೇ ಇರೋ ಶಿಯಾ ಅವ್ರ ಫ್ರೆಂಡ್ ನಂಬರ್ಗೆ ಕಾಲ್ ಮಾಡಿ ಇವತ್ತು ನಡೆದಿರೋ ವಿಷಯನ ಹೇಳ್ತಾ ಇದ್ದಾಳೆ. ನೀನು ಹೇಳೋದೆಲ್ಲ ಕರೆಕ್ಟಾಗೇ ಇದೆ ಅಂತ ನನಗೂ ಡೌಟ್ ಆಗಿದೆ. ನಾನು ತುಂಬ ಟೈಮ್ ನೋಡಿದ್ದೀನಿ, ಜಿನ್ ಮತ್ತು ಚಾಯುನ್ ಅವಾಗವಾಗ ಮೀಟ್ ಮಾಡಿ ಮಾತಾಡ್ತಾನೆ ಇದ್ದಾರೆ. ಹಾಗೆ ಶಿಯಾ ಫ್ರೆಂಡ್ಸ್ ಸರಿ, ಜಿನ್ದು ಯಾವ ಥರ ಕ್ಯಾರೆಕ್ಟರ್ ಅಂತ ಕಂಡು ಹಿಡಿಯೋಕ್ಕೆ ನನ್ನ ಹತ್ರ 3 ಸ್ಟೆಪ್ ಇದೆ. ಎಲ್ಲರೂ ಹೇಳೋ ಹಾಗೆ ಅವರು ಹುಡುಗಿರ ಮೇಲೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅಂತ ನಿನ್ನಿಂದ ಕಂಡುಹಿಡಿಯೋಕ್ಕಾಗುತ್ತೆ. ನಾನು ಹೇಳಿದ ಮಾತ್ರ ಟ್ರೈ ನೋಡು ಅಂತ ಏನೋ ಒಂದು ಐಡಿಯಾ ಕೊಡ್ತಾಳೆ. ಫಸ್ಟ್ ಏನು ಅಂದರೆ ಸುಮ್ಮನೆ ಇರೋ ಜಿನ್ನ ಅಟ್ರ್ಯಾಕ್ಟ್ ಮಾಡೋದು. ಶಿಯಾನು ಡಿಫ್ರೆಂಟ್ ಫೋಸ್ ಕೊಟ್ಟು ನೋಡ್ತಾಳೆ, ಆದರೆ ನಮ್ಮ ಜಿನ್ ಕ್ಯಾರೆ ಅನ್ನೋದಿಲ್ಲ. ಏನಾಯ್ತು ನಿನಗೆ, ಯಾಕೆ ನೀನು ಡಿಫ್ರೆಂಟಾಗಿ ಮಾಡ್ತಾ ಇದೀಯಾ ಅಂತ ಅಲ್ಲಿಂದ ಎದ್ದು ಹೋಗ್ತಾನೆ. ಈ ಪ್ಲಾನು ವರ್ಕೌಟ್ ಆಗಿಲ್ಲ. 2ನೇ ಪ್ಲಾನ್, ಇಬ್ಬರು ಕೂತ್ಕೊಂಡು TV ನೋಡ್ತಾ ಇದ್ದಾರೆ. ಅದು ಒಂದು ಲವ್ ಸ್ಟೋರಿ. ಆ ಫಿಲ್ಮು ಅಲ್ಲಿ ಬಂದಿರೋ ಹೀರೋನ ಜಿನ್ ಹೊಗಳಿ ಹೇಳಿದ್ದೆ ಶಿಯಾಗೆ ಡೌಟ್ ಬರುತ್ತೆ. ಹಾಗಾದರೆ ನಿಜವಾಗ್ಲೂ ನಮ್ಮ ಫ್ರೆಂಡ್ ಹೇಳಿದ್ದು ಕರೆಕ್ಟ್, ಈ ಫಿಲ್ಮಲ್ಲಿ ಬರೋ ಹೀರೋಯಿನ್ನ ನೋಟ್ ಮಾಡೋದನ್ನೋ ಇಲ್ವೋ, ಹೀರೋ ಬಗ್ಗೆ ಹೊಗಳ್ತಾ ಇದ್ದಾನೆ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಶಿಯಾ ಹತ್ರ ಅವಳ ಫ್ರೆಂಡ್ನು ಹೇಳ್ದಾಗೆ ಯಾವ ಪ್ಲಾನು ವರ್ಕೌಟ್ ಆಗಿಲ್ಲ ಅಂದರೆ ಲಾಸ್ಟಲ್ಲಿರೋ ಪ್ಲಾನ್ ಹೇಗಾದರೂ ವರ್ಕೌಟ್ ಆಗುತ್ತೆ. ಏನಂದರೆ ಜಿನ್ಗೆ ತುಂಬ ಡ್ರಿಂಕ್ ಮಾಡಿಸಿ ಅವನ ಬಾಯಿಂದಲೇ ನಿಜ ಬರ್ಸೋದು. ಇವಳು ಈ ಪ್ಲಾನ್ ಕರೆಕ್ಟಾಗಿಯೇ ಮಾಡ್ತಾ ಇದ್ದಾಳೆ, ಆದರೆ ಶಿಯಾನೇ ಗೊತ್ತಿಲ್ಲದೆ ಇವಳೇ ಜಾಸ್ತಿ ಡ್ರಿಂಕ್ನ ಮಾಡಿ ನಿಜಾನ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಎಷ್ಟು ಅಂದರೆ ಜಿನ್ ಬಗ್ಗೆ ಏನೇನು ಥಿಂಕ್ ಮಾಡಿದ್ರೋ ಅದನ್ನೆಲ್ಲ ಅವನ ಹತ್ರನೇ ಹೇಳ್ತಾ ಇದ್ದಾಳೆ. ಅದು ಅವನ ಮೇಲೆ ಕೂತ್ಕೊಂಡು, ನನಗೆ ನಿನ್ನ ಬಗ್ಗೆ ಎಲ್ಲನೂ ಗೊತ್ತು, ನೀನು ಇಷ್ಟು ವರ್ಷ ಮ್ಯಾರೇಜ್ ಮಾಡದೇ ಇರೋದಕ್ಕೆ ರೀಸನ್ ನಿನಗೆ ಹುಡುಗಿರು ಇಷ್ಟ ಆಗಲ್ಲ. ಈ ಥರ ಇವಳು ಮಾತಾಡೋದು ಕೇಳಿಸ್ಕೊಂಡು ಜಿನ್ ಗಾಂಡಾಗಿ, ನಿನಗೆ ಫಸ್ಟ್ ಇದನ್ನೆಲ್ಲ ಯಾರು ಹೇಳಿದ್ದು, ಹಾಗೆಲ್ಲ ಏನಿಲ್ಲ, ಇದೆಲ್ಲ ರಾಂಗ್ ಇನ್ಫಾರ್ಮೇಷನ್, ಇದನ್ನ ನಾನು ಪ್ರೂವ್ ಕೂಡ ಮಾಡ್ಬೋದು. ಜಿನ್ ಹೀಗೆ ಮಾತಾಡ್ತಾ ಇರೋದು ನೋಡಿ ಶಿಯಾ ನೀನು ಏನೂ ಮಾತಾಡಬೇಡ ಅಂತ ಹೋಗಿ ಕಿಸ್ ಮಾಡ್ತಾಳೆ. ಕಟ್ ಮಾಡಿದರೆ ನೆಕ್ಸ್ಟ್ ಮಾರ್ನಿಂಗ್ ನಿದ್ದೆಯಿಂದ ಹೇಳ್ತಿರೋ ಶಿಯಾ ಇವಾಗಲೇ ಮತ್ತಿಂದ ಆರಾಮಾಗಿದ್ದಾರೆ. ಏನಾಯಿತು, ಏನು ಮಾಡಿದೆ ಅಂತ ಥಿಂಕ್ ಮಾಡ್ತಾ ಡ್ರೆಸ್ ನೋಡಿದರೆ ಚೇಂಜ್ ಆಗಿದೆ. ಹೆದ್ರಿ ಜಿನ್ನ ಮೀಟ್ ಮಾಡಿ ಮಾತಾಡ್ತಾ ಇದ್ದಾಳೆ. ಏನಾಯಿತು, ನಾನು ನಿನ್ನೆ ಡ್ರಿಂಕ್ಸ್ ಮಾಡಿ ಏನಾದರೂ ಹೇಳಿದ್ನಾ, ಎದ್ದು ನೋಡಿದರೆ ಈ ಡ್ರೆಸ್ ಚೇಂಜ್ ಆಗಿದೆ, ಇದೆಲ್ಲ ಹೇಗೆ? ಜಿನ್ನು ಲೈಟಾಗಿ ಸುಳ್ಳು ಹೇಳ್ತಾನೆ. ನೀನು ಭಯ ಪಡೋ ಅಷ್ಟು ಮತ್ತು ನೀನು ಶಾಕ್ ಪಡೋ ಅಷ್ಟು ಏನೂ ಆಗಿಲ್ಲ, ನೀನು ಡ್ರಿಂಕ್ ಮಾಡಿ ಮಲ್ಕೊಂಡೆ ಅಲ್ವಾ, ಆಮೇಲೆ ಇಲ್ಲಿ ಕೆಲಸ ಮಾಡೋ ಮೇಡೇ ನಿನ್ನ ಡ್ರೆಸ್ ಎಲ್ಲ ಚೇಂಜ್ ಮಾಡಿರೋದು. ಇದನ್ನ ಕೇಳಿದ ಮೇಲೆ ಶಿಯಾಗೆ ಸ್ವಲ್ಪ ನೆಮ್ಮದಿಯಾಗಿದೆ. ಆದರೆ ನಿಜವಾಗ್ಲೂ ಈ ವಿಷಯ ನಡೆದೇ ಇರೋದಿಲ್ಲ. ನಿನ್ನೆ ನೈಟ್ ಜಿನ್ ಹತ್ರ ಮಾತಾಡಿದ್ಮೇಲೆ ಜಿನ್ ಮೇಲೆ ಮಲ್ಕೊಂಡು ಜಿನ್ ಡ್ರೆಸ್ ಎಲ್ಲ ವಾಂತಿ ಮಾಡಿರ್ತಾಳೆ. ಆಮೇಲೆ ಶಿಯಾನ ಎತ್ಕೊಂಡು ಹೋಗಿ ಅವನು ಡ್ರೆಸ್ ಚೇಂಜ್ ಮಾಡಿ ಲಾಸ್ಟಲ್ಲಿ ಶಿಯಾಗೂ ಡ್ರೆಸ್ ಚೇಂಜ್ ಮಾಡಿರ್ತಾನೆ. ನೆಕ್ಸ್ಟ್ ಡೇ ನಮ್ಮ ಜಿನ್ ಆಫೀಸಲ್ಲಿರೋ ಕೊಲೀಗ್ಸ್ ಎಲ್ಲ ಗುಂಪಾಗಿ ಸೇರಿ ಏನೋ ಮಾತಾಡ್ತಾ ಇದ್ದಾರೆ. ಯಾಕೆಂದರೆ ಜಿನ್ ಆಫೀಸ್ಗೆ ಕರೆಕ್ಟ್ ಟೈಮ್ಗೆ ಬರೋರು, ಇವತ್ತು ಲೇಟಾಗಿ ಬರ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ ಅಂತ ಕೋವರ್ಸಲ್ಲೆಲ್ಲ ಮಾತಾಡ್ತಾ ಇದ್ದಾರೆ. ಆದರೂ ನಮ್ಮ ಜಿನ್ ಜಾಲಿಯಾಗಿ ಶಿಯಾ ಮನೇಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಅವಳ ಫೇಸ್ ನೋಡಿದ್ರೆ ನಿನ್ನೆ ಶಿಯಾ ಕಿಸ್ ಮಾಡಿದ್ದೇ ನೆನಪಾಗ್ತಾ ಇದೆ. ಇವ್ರು ಏನಕ್ಕೆ ನನ್ನ ಫೇಸ್ ನೋಡಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಶಿಯಾನು ಥಿಂಕ್ ಮಾಡ್ತಾ ಇದ್ದಾಳೆ. ಅದ್ರ ಮೇಲೆ ಇಬ್ಬರು ರೆಡಿಯಾಗಿ ಕಾರಲ್ಲಿ ಹೋಗ್ತಾ ಇದ್ದಾರೆ.
ಅದು ಅವರ ಆಫೀಸ್ಗೆ. ಫಸ್ಟ್ ಶಿಯನ ಆಫೀಸ್ಗೆ ಹೋಗಿ ಡ್ರಾಪ್ ಮಾಡುವಾಗ ಜಿನ್ ಕಾರಲ್ಲೇ ಕೂತ್ಕೊಂಡು ಅವ್ರಿಗೆ ಅಡ್ವೈಸ್ ಮಾಡ್ತಾ ಇದ್ದಾನೆ, ನಮ್ಮಿಬ್ರಿಗೂ ಮ್ಯಾರೇಜ್ ಆಗಿದೆ, ಸೊ ನೀನು ಯಾವಾಗಲೂ ಕೈಯಲ್ಲಿರೋ ರಿಂಗ್ನ ಬಿಚ್ಚೋ ಹಾಗಿಲ್ಲ ಅಂತಾನೆ. ಜಿನ್ ಹೇಳಿದ ವಿಷಯ ಶಿಯಾಗೆ ಇಷ್ಟ ಆಗಿಲ್ಲ. ಯಾಕೆ ಅಂದರೆ ಅವ್ರು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇವರಿಗೆ ಮ್ಯಾರೇಜ್ ಆಗಿದೆ, ಇವ್ರು ರಿಂಗ್ ಹಾಕಿದ್ದಾರೆ ಅಂತ ಗೊತ್ತಾದರೆ ಶಿಯಾಗೆ ಪ್ರಾಬ್ಲಮ್. ಏನು ಮಾಡೋದು, ಹೇಗಾದರೂ ಸಂಭಾಳಿಸೋಣ ಅಂದ್ಕೊಂಡು ಕಾರಿಂದ ಇಳಿಯೋಣ ಅನ್ನುವಾಗ ಆಫೀಸಲ್ಲಿ ನಮ್ಮ ಶಿಯಾಗೆ ಹೆಡ್ ಆಗಿರ್ತಾರಲ್ಲ ಆ ಲೇಡಿ, ಜಿನ್ನು ಕಾರಲ್ಲೇ ಇದ್ದಾನೆ ಅಂದ್ಕೊಂಡು ಕಾರ್ ಹತ್ರ ಬಂದು ಏನಾದರೂ ಮಾತಾಡೋಣ ಅಂತ ಕಾರ್ ಹತ್ರ ಬರ್ತಾರೆ. ಯಾಕೆ ಅಂದರೆ ಅವರಿಗೆ ಜಿನ್ ಮೇಲೆ ಕ್ರಶ್ ಇರತ್ತೆ. ಜಿನ್ಗೆ ಮ್ಯಾರೇಜ್ ಆಗಿರೋ ವಿಷಯನೂ ಗೊತ್ತಿಲ್ಲ. ಕಾರಲ್ಲಿ ಇದ್ದ ಶಿಯಾ ಆ ಲೇಡಿ ಬಂದಿದ್ದಾರೆ ಅಂತ ಹಾಗೆ ಬಚ್ಕೋತಾಳೆ. ಅವ್ರು ಹೋಗಿದ್ದೆ ಫಸ್ಟ್ ಜಿನ್ ಎಷ್ಟು ಹೇಳಿದ್ರು ಕೇಳದೆ ಕೈಯಲ್ಲಿರೋ ವೆಡ್ಡಿಂಗ್ ರಿಂಗ್ನ ಬಿಚ್ಚಿ ಸೇಫಾಗಿ ಇಟ್ಕೋತಾರೆ. ಅಲ್ಲಿಂದ ಲಿಫ್ಟಲ್ಲಿ ಹೋಗುವಾಗ ಇನ್ಸಿಡೆನ್ಸ್ ಆಗಿ ಚಾಯುನ್ ಒಳಗಡೆ ಬರ್ತಾನೆ. ಅವನಿಗೆ ಸ್ಟಾರ್ಟಿಂಗಿಂದಲೂ ಶಿಯನ್ ಕಂಡ್ರೆ ಆಗಲ್ವಲ್ಲ, ಅದರಿಂದ ಬೇಕು ಅಂತಲೇ ಶಿಯಾ ಹತ್ರ ಪ್ರಾಬ್ಲಮ್ ಮಾಡೋ ರೀತಿ ಮಾತಾಡ್ತಾ ಇದ್ದಾನೆ. ನನಗೆ ಗೊತ್ತು, ನನ್ನ ಕ್ಲೋಸ್ ಫ್ರೆಂಡ್ ಜಿನ್ನ ಏನೋ ಟ್ರಿಕ್ ಮಾಡಿ ತಾನೇ ನೀನು ಮ್ಯಾರೇಜ್ ಮಾಡ್ಕೊಂಡಿರೋದು, ಆದರೆ ಇವಾಗ ಏನು ಮಾಡೋದು, ಇವಾಗ ನೀನು ಅವ್ನ ವೈಫ್ ಆದೆ, ಸೊ ಅದರಿಂದ ನಿನ್ನ ಎದುರಿಸೋಕ್ಕಾಗಲ್ಲ, ಆದರೆ ಇವಾಗ ನನ್ನಿಂದ ಕೆಲವು ವಿಷಯ ಮಾಡ್ಬೋದು ಅಂತ ಹೇಳಿ ಅವಳು ಕೂದಲನ್ನ ಕೆದ್ರಿ ಅಲ್ಲಿಂದ ಓಡೋಗ್ತಾನೆ. ಇವಳು ಹೇರ್ ಸ್ಟೈಲ್ನ ಸೆಟ್ ಮಾಡೋಕ್ಕೆ ಅಂತ ರೆಸ್ಟ್ ರೂಮ್ಗೆ ಹೋದರೆ ಅಲ್ಲಿ ಸ್ಟಾಫ್ಸ್ ಎಲ್ಲ ಮಾತಾಡೋದು ಕೇಳಿಸ್ಕೊತಾಳೆ. ಶಿಯಾ ತುಂಬ ದಿನದಿಂದ ಹೋಗಬೇಕು ಅಂದ್ಕೊಂಡು ಒಂದು ಈವೆಂಟ್ಗೆ, ಆ ಸ್ಪೆಷಲ್ ಇವೆಂಟ್ ಇವಾಗ ನಡೀತಾ ಇದೆ, ಅದಕ್ಕೆ ಇನ್ಚಾರ್ಜ್ ಯಾರು ಅಂದರೆ ಆ ಹೆಡ್ಡೇ. ಈ ಈವೆಂಟ್ಗೆ ಹೋಗೋಕ್ಕೆ ಆ ಹೆಡ್ ಯಾರನ್ನ ಸೆಲೆಕ್ಟ್ ಮಾಡ್ತಾರೋ ಅವರೇ ಹೋಗ್ಬೋದು ಅಂತ ಶಿಯಾ ಗೊತ್ತಾಗುತ್ತೆ. ಜಿನ್ ಮೇಲಿನೇ ಆ ಹೆಡ್ಗೆ ಕ್ರಶ್ ಇದೆ ಅಂತ ಗೊತ್ತಿದೆ ಅಲ್ಲ, ಅದ್ರ ಮೇಲೆ ಶಿಯಾ ಬಂದು ಆ ಎರಡು ಸ್ಟಾಫ್ಸ್ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಮಾತಾಡೋದೆಲ್ಲ ನಾನು ಕೇಳಿಸ್ಕೊಂಡೆ, ನಾನು ಹೆಲ್ಪ್ ಮಾಡ್ತೀನಿ, ಮಿಸ್ಟರ್ ಜಿನ್ಗೆ ಯಾವ ವಿಷಯ ಇಷ್ಟ ಆಗುತ್ತೆ ಆಗಲ್ಲ ಅನ್ನೋದು ನನಗೆ ಗೊತ್ತು, ಚೆನ್ನಾಗಿ ಗೊತ್ತು. ಶಿಯಾ ಹೇಳೋದು ಕೇಳಿ ಅವರಿಬ್ಬರು ಇವಳನ್ನ ಕರ್ಕೊಂಡು ಹೋಗಿ ಹೆಡ್ ಹತ್ರ ಬಿಡ್ತಾರೆ. ಅವರು ಇವಳು ಮಾತಾಡೋ ವಿಷಯನ ಕೇಳಿ ಹೆಡ್ಗೆ ಶಾಕು. ನಿಜವಾಗ್ಲೂ ಮಿಸ್ಟರ್ ಜಿನ್ಗೆ ಏನು ಇಷ್ಟ ಆಗುತ್ತೆ ಆಗಲ್ಲ ಅನ್ನೋದು ನಿನಗೆ ಗೊತ್ತಾ, ಅದೆಲ್ಲ ಹೆಂಗೆ ನಿನಗೆ ಗೊತ್ತು, ಸರಿ ಏನೋ ಒಂದು ಅದೆಲ್ಲ ನಿಜ ಆಗಿದ್ರೆ ಸಾಕು, ನಿನಗೆ ನಾನು ಏನಾದರೂ ಹೆಲ್ಪ್ ಮಾಡಬೇಕಾ ಅಂತ ಕೇಳಿದಾಗ ಶಿಯಾ ರೆಡಿಯಾಗಿದ್ದಾರೆ. ಯಾಕೆ ಅಂದರೆ ನಡಿಬೇಕಾಗಿರೋ ಆ ಸ್ಪೆಷಲ್ ಈವೆಂಟ್ಗೆ ಹೋಗಬೇಕು ಅಂತ ತಾನೇ ಶಿಯಾ ಹೀಗೆಲ್ಲ ಮಾಡ್ತಾಯಿದ್ದಾಳೆ, ಹೆಡ್ನ ಇಂಪ್ರೆಸ್ ಮಾಡೋ ಹಾಗೆ. ಆದರೆ ಶಿಯಾಗೆ ಗೊತ್ತಿಲ್ಲ ಜಿನ್ಗೆ ಏನು ಇಷ್ಟ ಇಲ್ಲ ಅನ್ನೋದು. ಆಫೀಸ್ ವರ್ಕ್ ಮುಗ್ದಿದೆ, ಸ್ಟ್ರೈಟಾಗಿ ಮನೆಗೆ ಬಂದಿದೆ, ಅಲ್ಲಿರೋ ಲೇಡಿ ಹತ್ರ ಮಾತಾಡ್ತಾ ಇದ್ದಾಳೆ. ನೀವು ಜಿನ್ ಮನೇಲಿ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಲ್ಲ, ಆ ಲೇಡಿ ಹತ್ರ ಜಿನ್ ಬಗ್ಗೆ ನಾನು ತಿಳ್ಕೊಬೇಕು ಅಂದ್ಕೊಂಡಿದ್ದೀನಿ ಅಂತ ಆ ಲೇಡಿ ಹತ್ರ ಮಾತಾಡ್ತಾ ಇರ್ತಾಳೆ. ಆ ಕೇಳಿ ನೋಡಿದಾಗ, ಆದರೆ ಅವರಿಗೆ ಸರಿಯಾಗಿ ಗೊತ್ತಿಲ್ಲ, ಇವಾಗ ಜಿನ್ ಇಲ್ಲದೆ ಇರೋ ಟೈಮಲ್ಲಿ ಅವ್ನ ರೂಮ್ಗೆ ಹೋಗಿ ಚೆಕ್ ಮಾಡೋಣ ಅಂತ ಒಂದೊಂದೇ ವಸ್ತು ನೋಡ್ತಾ ಇದ್ದಾಳೆ. ಆದರೆ ಅಲ್ಲಿರೋ ವಸ್ತುನ ಇಟ್ಟು ಅವ್ನ ಕ್ಯಾರೆಕ್ಟರ್ ಬಗ್ಗೆ ಗೆಸ್ ಮಾಡೋಕ್ಕಾಗ್ತಿಲ್ಲ. ಯಾಕೆ ಅಂದರೆ ಆ ರೂಮು ಅಲ್ಲಿ ಎಲ್ಲವೂ ಕ್ಲೀನ್ ಆ್ಯಂಡ್ ನೀಟಾಗಿದೆ. ಅವನದು ಒಂದು ಚಿಕ್ಕ ವಯಸ್ಸಿನ ಫೋಟೋ ಸಿಗುತ್ತೆ. ಅವ್ನು ಚಿಕ್ಕ ವಯಸ್ಸಲ್ಲಿದ್ದಾಗ ಕೈಯಲ್ಲಿ ಒಂದು ರೋಬೋಟ್ ಗೊಂಬೆ ಇಟ್ಕೊಂಡು ಕೂತಿರೋ ಹಾಗೆ ಈ ಫೋಟೋ ಇಟ್ಕೊಂಡು ಏನು ಮಾಡೋದು, ಒಂದು ವೇಳೆ ಜಿನ್ಗೆ ಈ ಥರ ಗೊಂಬೆ ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಹಾಗೆ ಯೋಚನೆ ಮಾಡ್ತಾ ರೂಮಿಂದ ಹೊರಗಡೆ ಹೋಗುವಾಗ ಕರೆಕ್ಟಾಗಿ ಜಿನ್ ಒಳಗಡೆ ಬರ್ತಾನೆ. ನನ್ನ ರೂಮಲ್ಲಿ ನಾ ಇಲ್ದಾಗ ನಿನಗೇನು ಕೆಲಸ, ಏನಕ್ಕೆ ಬಂದೆ ನಿಜ ಹೇಳು ಅಂತ ಕೇಳುವಾಗ ಶಿಯಾನು ಹೇಗೋ ಸಂಭಾಳಿಸ್ತಾಳೆ. ನಾ ಸುಮ್ಮನೆ ಬಂದೆ, ಅದಲ್ಲದೆ ನಿಮ್ಮ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸೆ. ನಮ್ಮಿಬ್ಬರಿಗೂ ಒಂದೇ ಡೇಟಲ್ಲಿ ಬರ್ತಡೆ, ಅದೇ ನಾಳೆ. ನಿಮಗೆ ಇಷ್ಟ ಆಗೋ ರೀತಿ ಒಂದು ಗಿಫ್ಟ್ ಕೊಡೋಣ ಅಂದ್ಕೊಂಡೆ. ಅದ್ರ ಮೇಲೆ ಶಿಯಾ ಹತ್ರ ಜಿನ್ ಅವನ ಬಗ್ಗೆ ತುಂಬ ವಿಷಯನ ಹೇಳ್ತಾನೆ. ಅವನಿಗೆ ಏನು ಇಷ್ಟ ಅಲ್ಲ, ಯಾವ ವಿಷಯದಲ್ಲಿ ತುಂಬ ಇಂಟ್ರೆಸ್ಟ್ ಅಂತ ಅವನ ಬಗ್ಗೆ ಎಲ್ಲನೂ ಹೇಳಿ, ಹೇ ಶಿಯಾ ನಿನ್ನ ಬಗ್ಗೆನೂ ನನಗೆ ತುಂಬ ವಿಷಯನೂ ಗೊತ್ತು ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದೆಲ್ಲ ಕೇಳ್ತಿರೋ ಶಿಯಾಗೆ ಆಶ್ಚರ್ಯ ಆಗ್ತಾ ಇದೆ. ಹೇಗಿದೆಲ್ಲ ನಿಮ್ಗೆ ಗೊತ್ತು ಅಂತ ಕೇಳುವಾಗ, ಅದು ನಾ ಡೀಟೇಲ್ ಕಲೆಕ್ಟ್ ಮಾಡಿದೆ, ಸರಿ ಬಂದಿದ್ದ ಕೆಲಸ ಮುಗೀತು, ನನ್ನ ಬಗ್ಗೆ ತುಂಬ ವಿಷಯ ತಿಳ್ಕೊಂಡೆ ಅಲ್ವಾ, ಇವಾಗ ನಿನ್ನ ರೂಮ್ಗೆ ಹೋಗು, ನಾ ಡ್ರೆಸ್ ಚೇಂಜ್ ಮಾಡಬೇಕು. ಅದ್ರ ಮೇಲೆ ನಮ್ಮ ಶಿಯಾನು ರೂಮಲ್ಲಿ ಕೂತ್ಕೊಂಡು ಥಿಂಕ್ ಮಾಡ್ತಾ ಇದ್ದಾಳೆ. ಚಿಕ್ಕ ವಯಸ್ಸಲ್ಲಿ ತುಂಬ ಇಷ್ಟ ಆದ ಆ ರೋಬೋಟ್ ಗೊಂಬೆ, ಅದನ್ನ ತೊಗೊಳೋಕ್ಕೆ ಪ್ಲ್ಯಾನ್ ಮಾಡಿ ನೆಕ್ಸ್ಟ್ ಡೇ ತೊಗೊಂಡು ಆಫೀಸಲ್ಲೂ ತೊಗೊಂಡೋಗಿ ಇಟ್ಕೊತಾರೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಸೊ ಈ ಡ್ರಾಮಾ ಇಷ್ಟ ಆದರೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.